ಯಾಕೆ ಅಳ್ತಿದ್ದೀರಾ? ದೊಡ್ಡಮ್ಮ ಅವರು ತುಂಬಾನೇ ಕ್ರೂರಿ. ಅವರೇನೋ ಪಾಪದ ಮೂಟೆ ಕಟ್ಕೋತಿದ್ದಾರೆ, ಆದ್ರೆ ನನ್ನ ಕೈಯಿಂದನೂ ಪಾಪ ಮಾಡಿಸ್ತಿದ್ದಾರೆ. ನನಗೆ ತುಂಬಾ ಸಂಕಟ ಆಗ್ತಿದೆ. ಈ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ತಿದೆ. ಏನ್ ನಡೀತು ಅಂತ ಹೇಳಿ ಅಕ್ಕ. ನಿಮಗ್ ತಿನ್ನೋದಕ್ಕೆ ರಾತ್ರಿ ಉಳ್ದಿರೋ ರೊಟ್ಟಿ ಕೊಟ್ಟಿದ್ದಾರೆ. ನವರಾತ್ರಿ ಹಬ್ಬದ ದಿನಗಳಲ್ಲಿ ಒಬ್ಬ ಮುತ್ತೈದೆಗೆ ನನ್ನ ಕೈಲಿ ಇಂಥ ಊಟ ಕಳಿಸಿದ್ದಾರೆ. ಸೊಸೆಗೆ ಹೀಗೆ ಹಿಂಸೆ ಕೊಟ್ಟು ದೇವಿಗೆ ಪೂಜೆ ಮಾಡಿದ್ರೆ ಏನು ಉಪಯೋಗ? ಯಾಕೆ ಹೀಗೆ ನಾಟಕ ಮಾಡ್ತಿದ್ದಾರೆ? ನಾನು ನಿಜ ಹೇಳ್ತೀನಿ ಚಿಕ್ಕಮ್ಮವ್ರೆ, ಇವ್ರ ಮನೆ ಕೆಲಸ ಬಿಟ್ಟು ಯಾವಾಗಲೂ ಹೊರಟು ಹೋಗೋಣ ಅನ್ಕೊಂಡೆ. ಆದ್ರೆ ಕೇವಲ ನಿಮಗೋಸ್ಕರ ನಾನಿಲ್ಲಿದ್ದೀನಿ. ಕೆಲಸ ಬಿಟ್ರೆ ನಿಮ್ಮನ್ನ ಭೇಟಿ ಆಗೋಕ್ಕಾಗಲ್ಲ. ನೀವು ತುಂಬಾ ಒಳ್ಳೆಯವರು. ನೀವಂದ್ರೆ ನಂಗೆ ತುಂಬಾ ಪ್ರೀತಿ, ಅಭಿಮಾನ. ಅದಕ್ಕೆ ಸಹಿಸ್ಕೊಂಡು ಇಲ್ಲೇ ಇದ್ದೀನಿ. ಪರವಾಗಿಲ್ಲ ಗಂಗಾ ಅಕ್ಕ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಮ್ಮತ್ತೆ ನನಗೆ ಹೆತ್ತ ತಾಯಿ ಇದ್ದ ಹಾಗೆ. ತನ್ನ ಮಕ್ಕಳು ಉದ್ಧಾರ ಆಗ್ಲಿ ಅಂತ ಯಾವ ತಾಯಿ ಆದ್ರೂ ಬೈತಾರೆ. ಅತ್ತೆ ನನಗ್ ಬೈದ್ರು ಹೊಡೆದ್ರು ನಾನು ದುಃಖ ಪಡಲ್ಲ. ನಿಜ. ಆ ಪಾಂಡುರಂಗನ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ. ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನಿಮ್ಮನ್ನ ಸುಖವಾಗಿಡುವಂತ ಪಾಂಡುರಂಗನ್ನ ನಾನ್ ಕೂಡ ಕೇಳ್ಕೊತೀನಿ. ತಗೊಳ್ಳಿ, ತಟ್ಟೆ ತಗೊಳ್ಳಿ. ನಿಮಗಿಂತ ಊಟ ಕೊಡ್ತಿರೋದಕ್ಕೆ ಸಂಕಟ ಆಗ್ತಿದೆ, ಆದ್ರೆ ನನ್ನ ಕೈಲಿ ಏನಿದೆ ಅಮ್ಮ? ಅಯ್ಯೋ ಗಂಗಾ ಅಕ್ಕ, ಅನ್ನ ಪರಬ್ರಹ್ಮ ಸ್ವರೂಪ ಅಲ್ವಾ, ಇದು ಆ ದೇವಿ ಪ್ರಸಾದ ಅಂತ ಅನ್ಕೊಂಡು ತಿನ್ಬಿಡ್ತೀನಿ. ಗಂಗಿ, ಆಗ್ಲಿಂದ ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅವಳಿಗೆ ತುತ್ತು ಮಾಡಿ ತಿನ್ನಿಸ್ತಿದ್ಯಾ? ಬಾ, ಮನೇಲಿ ತುಂಬಾ ಕೆಲ್ಸಗಳಿವೆ. ನಿನಗೆ ಇಷ್ಟವಾಗಿರೋ ಅಡ್ಗೆ ಮಾಡಿ ತಂದಿದ್ದೀನಿ, ಸ್ವಲ್ಪ ತಿನ್ಕೊಂಡು ಹೋಗೋಕಂದ. ಅಯ್ಯೋ ಅಮ್ಮ ಬೇಡ, ಪೂಜೆ ಮುಗಿಸ್ದೆ ಹನಿ ನೀರ್ ಕೂಡ ಮುಟ್ಟಲ್ಲಮ್ಮ. ಅಮ್ಮ ಅಮ್ಮ ನಿಮಗೆ ಕೆಲ್ಸ ಕಾರ್ಯ ಇಲ್ವಾ ಗುಮಾಸ್ತಾವ್ರೆ? ನಾನು ಪೂಜೆ ಮಾಡ್ಬೇಕು. ಇವತ್ತು ದುರ್ಗಾಷ್ಟಮಿ, ಮನೇಲಿ ತುಂಬಾ ಕೆಲ್ಸ ಇರುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಪರವಾಗಿಲ್ಲ ಬಿಡಿ, ನವರಾತ್ರಿ ಅಂದ್ರೆ ದುರ್ಗಮ್ಮನ್ ಪೂಜೆ ಮಾಡ್ಬೇಕು, ಇನ್ನು ಲಕ್ಷ್ಮಿ ಪೂಜೆ ಮಾಡ್ಬೇಕು. ಈಗ ನಾನ್ ಲೆಕ್ಕ ತೋರ್ಸಕ್ ಬರ್ದೇ ಇದ್ದಿದ್ರೆ ಚೆನ್ನಾಗಿರೋದೇನೋ. ಪರವಾಗಿಲ್ಲ, ವಸೂಲಿ ವಿಷಯನ ಆಮೇಲೆ ನೋಡ್ಕೋಬಹುದು. ಸರಿ ಸರಿ ನಿಂತ್ಕೊಳ್ಳಿ, ಇಲ್ಕೊಡಿ ನೋಡ್ತೀನಿ. ಈಗ್ಲೇ ತೋರಿಸ್ತೀನಿ. ನೋಡಿ, ಇದು ತುಕಾರಾಮ್ ಬಡ್ಡಿ ಕೊಟ್ಟಿದ್ದಾನೆ, ಆಮೇಲೆ ಮುದ್ದು ಕೃಷ್ಣ ಕೊಟ್ಟಿದ್ದಾನೆ. ಇಲ್ಲಿ ಬರ್ದಿದ್ದೆ ನೋಡಿ. ಆಮೇಲೆ ಚೆನ್ನಾಗೇ ಇದೆ. ಸರಿ, ಸಕಾರಾಮ್ ಹೆಸರು ಯಾಕೆ ಹೇಳಲಿಲ್ಲ? ನನ್ನದು ಹದ್ದಿನ ಕಣ್ಣುಗಳು, ನನಗ್ ಮೋಸ ಮಾಡಕ್ ಆಗಲ್ಲ. ಇಲ್ಲಮ್ಮ,
ಸಕಾರಾಮ್ ನಮಗೆ 3 ತಿಂಗಳ ಬಡ್ಡಿ ಬಾಕಿ ಕೊಡ್ಬೇಕು, ಹೌದಾ? ಯಾಕೆ ವಸೂಲಿ ಮಾಡ್ಲಿಲ್ಲ? ಹೌದು ಅಮ್ಮವ್ರೆ, ಅದು ವಸೂಲಿ ಮಾಡ್ಬೇಕಿತ್ತು. ಈಗ ಹಿಂದೆಟ್ ಹಾಕ್ತಿದ್ದೀರಾ ಅಂದ್ರೆ ಇದ್ರ ಹಿಂದೆ ಏನೋ ಇದೆ ಅಂತ ಅರ್ಥ.